everyone fine. ನಾಳೆಯಿಂದ ಬಾಲರಾಮನ ಕೆತ್ತನೆಗೆ ಬಳಸಿದ್ದ ಉಳಿ ಸುತ್ತಿಗೆ ಪ್ರದರ್ಶನ ಇರುತ್ತೆ. 2 ದಿನಗಳ ಕಾಲ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಈ ಪ್ರದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಯಾರು ಆಸಕ್ತರು ಯಾರಿಗೆಲ್ಲ ಅವಕಾಶ ಹೋಗೋಕ್ಕಾಗುತ್ತೋ ಅಂಥವರೆಲ್ಲವೂ ಕೂಡ ಸದುಪಯೋಗ ಮಾಡಿಕೊಳ್ಬೋದು. 2 ದಿನ ಇರುತ್ತೆ ಪ್ರದರ್ಶನ. ಇದು ಅಂದರೆ ಮೈಸೂರಿನ ಬ್ರಹ್ಮರ್ಷಿ ಶಿಲ್ಪ ಕಲಾಶಾಲಾದಲ್ಲಿ ಈ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಜನವರಿ 10ರಿಂದ 12ರವರೆಗೆ ಅಂದರೆ 2 ದಿನಗಳ ಕಾಲ ನಡೆಯುತ್ತೆ. ಮೈಸೂರು ನಗರದ ಗಂಗೋತ್ರಿ ಬಡಾವಣೆಯಲ್ಲಿ ಈ ಕಲಾಶಾಲಾ ಇದೆ. ಬಾಲರಾಮನನ್ನು ನಿರ್ಮಿಸಿದಂತಹ ಪೀಠವನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗುತ್ತೆ. ಬೆಳಗ್ಗೆ 10ರಿಂದ ಸಂಜೆ 7 ಗಂಟೆವರೆಗೆ ಸಾರ್ವಜನಿಕರ ವೀಕ್ಷಣೆಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಬಾಲರಾಮನ ಕೆತ್ತನೆ ಮಾಡಿದಂತಹ ಆ ಕೆತ್ತನಕ್ಕೆ ಬಳಸಿದಂತಹ ಉಳಿ ಮತ್ತು ಆ ಸುತ್ತಿಗೆ ಏನಿದೆ ಅಲ್ವಾ, ಅದರ ಒಂದು ಪ್ರದರ್ಶನ. ಯಾಕೆಂದರೆ ಇಡೀ ದೇಶವೇ ಹೆಮ್ಮೆ ಪಡುವಂತಹ ಒಂದು ಬಾಲರಾಮನ ಮೂರ್ತಿ ಏನಿದೆ, ಅದು ನಮ್ಮ ಕರ್ನಾಟಕದ ಹೆಮ್ಮೆಯ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿದಂತಹ ಬಾಲರಾಮನನ್ನೇ ಅಲ್ಲಿ ಆಯ್ಕೆ ಮಾಡಲಾಯಿತು ಗರ್ಭಗುಡಿಯಲ್ಲಿ ಇಡಲಿಕ್ಕೆ. ಹಾಗಾಗಿ ಕರ್ನಾಟಕದ ಹೆಮ್ಮೆ. ಮತ್ತು ಅದನ್ನು ಕೆತ್ತಿದಂತಹ ಶಿಲ್ಪಿ, ಅದಕ್ಕೆ ಬಳಸಿದಂತಹ ಉಳಿ ಆಗಿರ್ಬೋದು, ಸುತ್ತಿಗೆ ಆಗಿರ್ಬೋದು, ಅದನ್ನು ಸಾರ್ವಜನಿಕವಾಗಿ ಪ್ರದರ್ಶನಕ್ಕೆ ಇಡಲಾಗ್ತಾ ಇದೆ. ಇಲ್ಲಿ ಯಾರ್ಯಾರೆಲ್ಲ ಅದನ್ನು ನೋಡಬೇಕು, ಕಣ್ತುಂಬಿಕೊಳ್ಬೇಕು ಅಂತೇಳಿ, ಯಾಕಂದರೆ ಸಹಜವಾಗಿ ಒಂದು ಆಸಕ್ತಿ ಇದ್ದೇ ಇರುತ್ತೆ, ಕುತೂಹಲ ಇದ್ದೇ ಇರುತ್ತೆ. ಯಾಕಂದರೆ ಆ ಒಂದು ಗುಟ್ಟನ್ನು ಬಿಟ್ಕೊಟ್ಟಿರಲಿಲ್ಲ ಅರುಣ್ ಯೋಗಿರಾಜ್ ಅವರು. ಅದರ ಬಗ್ಗೆ ಸಾಕಷ್ಟು ಬಾರಿ ಮಾತನಾಡಿದ್ದಾರೆ. ಆದರೆ ಈಗ ಅಯೋಧ್ಯೆಗೆ ಹೋಗಿ ಬಾಲರಾಮನ ಮೂರ್ತಿಯನ್ನು ಕಣ್ತುಂಬಿಕೊಳ್ಳೋಕೆ ಆಗದೇ ಇರುವಂಥವ್ರು ಅಥವಾ ಅದರ ಬಗ್ಗೆ ತಿಳಿದುಕೊಳ್ಳುವಂಥ ಕುತೂಹಲ ಇದ್ದಂಥವರು ಮೈಸೂರಿಗೆ ಹೋಗ್ಬೋದು. 2 ದಿನಗಳ ಕಾಲ ಈ ಪ್ರದರ್ಶನದಲ್ಲಿ ಭಾಗಿಯಾಗ್ಬೋದು. ಆ ಉಳಿ ಮತ್ತು ಸುತ್ತಿಗೆಯನ್ನು ನೋಡಿ ಕಣ್ತುಂಬಿಕೊಳ್ಬೋದು. ಅರುಣ್ ಯೋಗಿರಾಜ್ ಅವರನ್ನು ಕೂಡ ನೀವು ಭೇಟಿಯಾಗೋಕ್ಕೆ ಅವಕಾಶ ಇರುತ್ತೆ. ಅಲ್ಲಿ 2 ದಿನಗಳ ಕಾಲ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬೆಳಗ್ಗೆ 10ರಿಂದ ಸಂಜೆ 7 ಗಂಟೆವರೆಗೂ. ಅಂದರೆ ಬಾಲರಾಮನ ಕೆತ್ತನೆ ಮಾಡಿದಂತಹ ಉಪಕರಣಗಳೇನಿದ್ದಾವೆ, ಸುತ್ತಿಗೆ ಮತ್ತು ಉಳಿ, ಅವನ್ನ ನೋಡಬೇಕು ಅನ್ನುವಂತಹ ಸಹಜವಾಗಿ ಕುತೂಹಲ ಬಂದೇ ಬರುತ್ತೆ. ಯಾಕಂದರೆ ರಾಮನನ್ನು ಆರಾಧನೆ ಮಾಡುವಂಥವ್ರು ಮತ್ತು ಅವರವ್ರ ನಂಬಿಕೆ ಮತ್ತು ಜಾಸ್ತಿ ಭಕ್ತಿ ಇರುವಂಥವರು ನೋಡ್ಬೋದು. ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಯಾಕೆಂದರೆ ನಾವು ಈಗ ಬಾಲರಾಮನ ಬಗ್ಗೆ ಸಾಕಷ್ಟು ತಿಳಿದುಕೊಂಡಿದ್ದೇವೆ. ಅಲ್ಲಿ ಅಯೋಧ್ಯೆಯಲ್ಲಿ ತಲೆ ಎತ್ತಿರುವಂತಹ ಬಾಲರಾಮ ಏನಿದ್ದಾರೆ, ಸಾಕಷ್ಟು ಭಕ್ತಾದಿಗಳು ಕೂಡ ಕಣ್ತುಂಬಿಕೊಳ್ಬೇಕು ಅಂಥೇಳಿ ಆಸೆಯನ್ನು ಪಡ್ತಾ ಇರ್ತಾರೆ. ಅದರ ಹಿಂದೆ ಇರುವಂತಹ ಶ್ರಮ ಕರ್ನಾಟಕದ ಮೈಸೂರಿನ ಅರುಣ್ ಯೋಗಿರಾಜ್ ಅವರು, ಅವರ ಕೆತ್ತನೆ, ಅದರಲ್ಲೂ ಆ ಹೆಮ್ಮೆಯ ಬಾಲರಾಮನನ್ನು ಕೆತ್ತಿಸಿದ ಯಾವ ಕುತೂಹಲ ಇದ್ದೇ ತಿಳ್ಕೊಳ್ಬೇಕು ಅಂತೇಳಿ. ಹಾಗಾಗಿ 2 ದಿನಗಳ ಕಾಲ ಅಲ್ಲಿ ಮೈಸೂರಿಗೆ ಹೋಗಿ ನೀವು ಭಾಗಿಯಾಗ್ಬೋದು.